ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಕೆಲವು ಅಂಗಗಳ ಮಹತ್ವ ಅವು ಸಮಸ್ಯೆ ಕೊಟ್ಟಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಅವುಗಳಲ್ಲಿ ಒಂದು ಯಕೃತ್ತು ಅಂದರೆ ಲಿವರ್. ಅದು ಮಾತಾಡಲ್ಲ, ಸೌಂಡ್ ಮಾಡಲ್ಲ, ತನ್ನ ಕೆಲಸ ಬಗ್ಗೆ ಹೆಮ್ಮೆನೂ ಪಡೋದಿಲ್ಲ, ನಮಗೆ ಅದರ ಕೆಲಸವೂ ಕಾಣಿಸಲ್ಲ. ಆದರೆ ದಿನದ 24 ಗಂಟೆಯೂ ನಾವು ಎಚ್ಚರವಾಗಿದ್ದರೂ, ನಾವು ಮಲಗಿದ್ದರೂ ಒಂದು ಕ್ಷಣವೂ ವಿಶ್ರಾಂತಿ ಪಡೆಯದಂತೆ ಮೌನವಾಗಿ ಕೆಲಸ ಮಾಡ್ತಿರುತ್ತೆ. ಅದಕ್ಕಾಗಿ ಯಕೃತ್ತನ್ನು ನಮ್ಮ ದೇಹದ ಮೌನ ಕಾರ್ಖಾನೆ ಅಂತ ಕರಿಬೋದು. ಆದರೆ ಈ ಕಾರ್ಖಾನೆಯಲ್ಲಿ ನಡೆಯುವುದು ಏನು? ಬನ್ನಿ ಇಂದು ಲಿವರ್ನ ಅದ್ಭುತ ಲೋಕವನ್ನು ತಿಳಿಯೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಹೊಟ್ಟೆಯ ಬಗ್ಗೆ ತಿಳ್ಕೊಂಡ್ವಿ. ಹೊಟ್ಟೆ ಆಹಾರವನ್ನು ಜೀರ್ಣಿಸುವ ಕೆಲಸವನ್ನು ಆರಂಭಿಸುತ್ತದೆ. ಆದರೆ ಜೀರ್ಣವಾದ ಆಹಾರ ನೇರವಾಗಿ ದೇಹದ ಎಲ್ಲ ಭಾಗಗಳಿಗೂ ಹೋಗುವುದಿಲ್ಲ. ಮೊದಲು ಅದರಲ್ಲಿರುವ ಪೋಷಕಾಂಶಗಳು ಲಿವರನ್ನು ತಲುಪುತ್ತೆ. ಯಾಕೆ ಗೊತ್ತಾ? ಯಾಕಂದರೆ ಲಿವರ್ ಒಂದು ಕ್ವಾಲಿಟಿ ಚೆಕ್ಕರ್ ಸೆಂಟರ್ ಆಗಿರುತ್ತೆ. ಯಾವುದು ದೇಹಕ್ಕೆ ಈಗ ಬೇಕೋ, ಯಾವುದನ್ನು ನಂತರಕ್ಕೆ ಇಟ್ಕೋಬೇಕು, ಯಾವುದು ಉಪಯುಕ್ತ ಎಂಬುದನ್ನು ಅದು ಡಿಸೈಡ್ ಮಾಡುತ್ತೆ. ನಾವು ತಿನ್ನುವ ಆಹಾರದಿಂದ ಗ್ಲೂಕೋಸ್ ಎಂಬ ಶಕ್ತಿ ದೊರೆಯುತ್ತೆ. ಆದರೆ ದೇಹಕ್ಕೆ ಅಷ್ಟು ಶಕ್ತಿ ಒಂದೇ ಸಲ ಬೇಕಾಗಲ್ಲ. ಹಾಗಾದರೆ ಉಳಿದ ಶಕ್ತಿ ಏನಾಗುತ್ತೆ? ಲಿವರ್ ಅದನ್ನು ಗ್ಲುಕೋಜನ್ ಎಂಬ ರೂಪದಲ್ಲಿ ಸಂಗ್ರಹಿಸುತ್ತೆ. ಒಂದು ರೀತಿಯಲ್ಲಿ ಇದು ನಮ್ಮ ದೇಹದ ಬ್ಯಾಂಕ್. ಅಗತ್ಯ ಬಂದಾಗ ಅದೇ ಶಕ್ತಿಯನ್ನು ಮತ್ತೆ ದೇಹಕ್ಕೆ ಕಳಿಸುತ್ತೆ. ಮನೆಯಲ್ಲಿ ಹಣವನ್ನು ಬ್ಯಾಂಕ್ನಲ್ಲಿ ಉಳಿಸಿ ಬೇಕಾದಾಗ ತೆಗೆದುಕೊಳ್ಳುವ ಹಾಗೆ ಲಿವರ್ ಕೂಡ ಶಕ್ತಿಯನ್ನು ಉಳಿಸಿ ಅಗತ್ಯವಾದಾಗ ಬಳಸಲು ಸಹಾಯ ಮಾಡುತ್ತದೆ. ಇನ್ನೊಂದು ಮುಖ್ಯ ಕೆಲಸ ಯಕೃತ್ತು ಪಿತ್ತರಸ ಎಂಬ ದ್ರವವನ್ನು ತಯಾರಿಸುತ್ತದೆ. ಈ ಪಿತ್ತರಸ ನಾವು ತಿನ್ನುವ ಕೊಬ್ಬನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಆದರೆ ಲಿವರ್ ಇಲ್ಲದೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದೇ ಇಲ್ಲ. ಯಕೃತ್ತು ಒಂದು ದೊಡ್ಡ ಸ್ಟೋರ್ ರೂಮ್ ಕೂಡ ಹೌದು. ಕೆಲವು ವಿಟಮಿನ್ಗಳು ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಸಂಗ್ರಹಿಸಿ ಇಡುತ್ತದೆ. ಅಗತ್ಯ ಬಂದಾಗ ಅವನ್ನೇ ಮತ್ತೆ ದೇಹಕ್ಕೆ ಒದಗಿಸುತ್ತದೆ. ಅದಕ್ಕಾಗಿಯೇ ಲಿವರನ್ನು ಒಂದು ಗೋದಾಮಿನಂತೆ ನಮ್ಮ ದೇಹದ ಭವಿಷ್ಯದ ಅಗತ್ಯಗಳನ್ನು ಯೋಚಿಸುತ್ತದೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಹೇಳ, ನಮ್ಮ ದೇಹದಲ್ಲಿರುವ ಪ್ರಮುಖ ಅಂಗಗಳಲ್ಲಿ ಹಾನಿಯಾದ ನಂತರ ಮತ್ತೆ ಬೆಳೆಯುವ ಸಾಮರ್ಥ್ಯ ಹೊಂದಿರುವ ಅಂಗಗಳಲ್ಲಿ ಲಿವರ್ ಕೂಡ ಒಂದು. ಇದು ಪ್ರಕೃತಿಯ ಒಂದು ಅದ್ಭುತ ಉಡುಗೊರೆ. ಆದರೆ ಅದರರ್ಥ ನಾವು ಅದನ್ನು ನಿರ್ಲಕ್ಷ್ಯ ಮಾಡಬಹುದು ಅಂತಲ್ಲ. ಒಳ್ಳೆಯ ಆಹಾರ, ಸಾಕಷ್ಟು ನಿದ್ರೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಲಿವರ್ಗೆ ಅಷ್ಟೇ ಮುಖ್ಯ. ಲಿವರ್ ಯಾವ ಪ್ರತಿಫಲವನ್ನು ಕೇಳೋದಿಲ್ಲ, ಯಾವ ಸದ್ದು ಮಾಡಲ್ಲ. ಆದರೂ ನಮ್ಮ ಜೀವನಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತದೆ. ಅದು ನಮಗೆ ಒಂದು ಪಾಠ ಕಲಿಸುತ್ತೆ. ನಿಜವಾದ ಕೆಲಸಕ್ಕೆ ಪ್ರಚಾರ ಬೇಕಾಗಿಲ್ಲ. ಮೌನವಾಗಿ ಮಾಡಿದ ಕೆಲಸವು ಮಹಾನ್ ಆಗಿರಬಹುದು. ಇಂದು ನಮ್ಮ ದೇಹದ ಮೌನ ಕಾರ್ಖಾನೆಯ ಕಥೆಯನ್ನು ತಿಳಿದುಕೊಂಡವು. ಆದರೆ ಈ ಕಾರ್ಖಾನೆಯಿಂದ ಹೊರಬಂದ ನಂತರ ನಮ್ಮ ರಕ್ತವನ್ನು ಶುದ್ಧಿಗೊಳಿಸುವ ಮತ್ತೊಂದು ಅದ್ಭುತ ಅಂಗ ಕೆಲಸಕ್ಕೆ ಇಳಿಯುತ್ತದೆ. ಅದು ಯಾವುದು ಗೊತ್ತಾ? ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮೂತ್ರಪಿಂಡಗಳ ಅಂದರೆ ಕಿಡ್ನೀಸ್ ಅದ್ಭುತ ಲೋಕವನ್ನು ತಿಳಿಯೋಣ. ಅಲ್ಲಿಯವರೆಗೂ ದೇಹವೇ ದೇಗುಲ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.